Okay, set. Okay. Yes, start. ನಮಸ್ಕಾರ ವಿಜಯಪುರ. ಇದು ನಮ್ಮದು ಬೆಂಗಳೂರು ಕರ್ನಾಟಕದಲ್ಲಿ 49ನೇ ಸ್ಟೋರು. ನಾವು ಇವತ್ತು ವಿಜಯಪುರಗೆ ಬಂದಿದ್ದೀವಿ. ಸ್ಟೋರ್ ಲಾಂಚ್ ಮಾಡಿದ್ದೀವಿ ಇವತ್ತು. ಈ ಸ್ಟೋರ್ನಲ್ಲಿ ರಾಯಲ್ ಓಕ್ನಲ್ಲಿ ತುಂಬ ಕಲೆಕ್ಷನ್ಸ್ ಇದ್ದಾವೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಕಲೆಕ್ಷನ್ಸು. ನಮ್ಮ ಸ್ಟೋರ್ದು ಇದು ರಾಯಲ್ ಓಕ್ ಅನ್ಬೀಟಬಲ್ ಪ್ರೈಸ್, ಇಂಟರ್ನ್ಯಾಷನಲ್ ಫರ್ನಿಚರ್ ವಿತ್ ಅನ್ಬೀಟಬಲ್ ಪ್ರೈಸ್. ಈ ಸ್ಟೋರ್ಸ್ನಲ್ಲಿ ನಿಮಗೆ ಮಲೇಷಿಯನ್, ಇಟಾಲಿಯನ್, ಅಮೆರಿಕನ್ ಪ್ಲಸ್ ಇಂಡಿಯನ್, ನಮ್ಮ ಇಂಡಿಯನ್ ಫರ್ನಿಚರು ನಾವು ಇಲ್ಲಿ ಶೋಕೇಸ್ ಮಾಡ್ತಾಯಿದ್ವಿ. ಈ ಸ್ಟೋರ್ನಲ್ಲಿ ನಿಮಗೆ 100+ ಸೋಫಾ ಸಿಗೋದು, ಅರೌಂಡ್ 50 ಆಡ್ ಬೆಡ್ ಸಿಗೋದು, 50 ಆಡ್ ಡೈನಿಂಗ್ ಸಿಗೋದು. ಸೊ ಪ್ಲಸ್ ಡಿಫ್ರೆಂಟ್ಸ್ ಆಫ್ ಹೋಮ್ ಡೆಕೋರ್ ಪ್ರಾಡಕ್ಟ್ಸ್ ಸಿಗೋದು. ಸೊ ಇಟ್ ಈಸ್ ಅ ವೆರಿ ಅಫೋರ್ಡಬಲ್ ಫರ್ನಿಚರು, ಪ್ಲಸ್ ಇಟ್ ಈಸ್ ವೆರಿ ಅಫೋರ್ಡಬಲ್ ಪ್ರೈಸ್ ಅಂತ ನಾವು ಈ ಸ್ಟೋರ್ಗೆ ಬಂದಿದ್ದೀವಿ. ನನ್ನ ಹೆಸರು ಕಿರಣ್ ಚಾಬ್ರಿಯಾ, ನಾನು ಫ್ರಾಂಚೈಸಿ ಹೆಡ್ಡು. ಮಿಸ್ಟರ್ ತಮ್ಮಯ್ಯ ಅವರ ನ್ಯೂ ಸ್ಟೋರ್ ಓಪನಿಂಗ್ ಹೆಡ್ಡು. ನಮಸ್ಕಾರ ವಿಜಯಪುರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ನೀವು ಎಲ್ಲ ಸಹಕರಿಸಿದ್ದಕ್ಕೆ. ಮತ್ತೆ ನಾವು ವಿಜಯಪುರಕ್ಕೆ ಬಂದಿದ್ದೀವಿ. ನಮ್ಮ ಕೊಲಿಗೆ ಹೇಳಿದಾಗೆ ಆಲ್ರೆಡಿ 50ನೇ ಮಾಳಿಗೆ ಓಪನ್ ಮಾಡಿದ್ದೀವಿ ಕರ್ನಾಟಕದಲ್ಲಿ. ಅಕ್ರಾಸ್ ಪ್ಯಾನ್ ಇಂಡಿಯಾ ನಮ್ಮ ಹತ್ರ 182 ಸ್ಟೋರ್ ಇದೆ. ಇವಾಗ ನಾವು ವಿ ಆರ್ ಆಲ್ರೆಡಿ ಇನ್ ದುಬೈ, ಗಲ್ಫಲ್ಲಿ 4 ಸ್ಟೋರ್ ಹಾಕಿದ್ದೀವಿ. ಸೊ ವಿ ಆರ್ ಆಲ್ರೆಡಿ ಇನ್ ಇಂಟರ್ನ್ಯಾಷನಲ್ ಕಂಪ್ನಿ. ತುಂಬ ಜನ ಕೇಳ್ಬೋದು ಏನಕ್ಕೋಸ್ಕರ ನಿಮ್ಮ ಹತ್ರ ತಗೋಬೇಕು. ಫಸ್ಟ್ ಆಫ್ ಆಲ್ ನಾವು ಬಂದ್ಬಿಟ್ಟು ಇದೇ ಕರ್ನಾಟಕದ ಅಲ್ಲಿ ಹುಟ್ಟು ಬೆಳೆದವರು. ಈ ಬ್ರ್ಯಾಂಡು ಇಲ್ಲಿಂದನೇ ಹುಟ್ಟು ಬೆಳೆದಿರೋದು. ಸೊ ನಮಗೆ ತುಂಬ ಹೆಮ್ಮೆ, ನಮ್ಮ ಊರದ್ದು ಬ್ರ್ಯಾಂಡ್ ನಾವು ಎಲ್ಲ ಕಡೆ ತಗೊಂಡೋಗಿ ಹಾಕ್ತಾ ಇದ್ದೀವಿ. ಕರ್ನಾಟಕನ ನಾವು ಹೊರಗಡೆ ತೋರಿಸ್ತಾ ಇದ್ದೀವಿ ಅಂತ ತುಂಬ ಹೆಮ್ಮೆ ಇದೆ. ನಮ್ಮ ಕ್ವಾಲಿಟಿ ಸ್ಪೆಷಾಲಿಟಿ ಏನಂದರೆ ನಮ್ಮ ಹತ್ರ ಇರೋ ಪ್ರಾಡಕ್ಟ್ಸ್ ರೇಂಜ್ಗಳು. ನಿಮ್ಮ ಮನೆಗೆ ಈಗೆಲ್ಲರಿಗೂ ಒಂದು ಕನಸಿರುತ್ತೆ, ಒಂದು ಮನೆ ಕಟ್ಟಬೇಕು, ಮನೆಗೆ ಪೀಠೋಪಕರಣ, ಫರ್ನಿಚರ್ ಎಲ್ಲ ಬೇಕು ಅಂತ. ಆದರೆ ಅದು ಲಾಸ್ಟಿಗೆ ಬರೋದ್ರಿಂದ ದುಡ್ಡು ಕಡಿಮೆ ಆಗಿಬಿಡುತ್ತೆ ಜನ ಹತ್ರ. ಅವ್ರು ಕರೆಕ್ಟಾಗಿ ಎಫೋರ್ಡ್ ಮಾಡೋದು, ಚೂಸ್ ಮಾಡೋದು. ಸೊ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಬ್ರಿಂಗಿಂಗ್ ಇಂಟರ್ನ್ಯಾಷನಲ್ ಫರ್ನಿಚರ್ ಏನು ಹೇಳ್ತಾ ಇದ್ದೀವಿ, ಎಲ್ಲ ಬೇರೆ ಬೇರೆ ಕಂಟ್ರಿ ಕಲೆಕ್ಷನ್ಸ್, ಮಲೇಷಿಯನ್ ಆಗಿರ್ಬೋದು, ಅಮೇರಿಕನ್ ಆಗಿರ್ಬೋದು, ಇಟಾಲಿಯನ್ ಆಗಿರ್ಬೋದು, ಇಲ್ಲ ಯುರೋಪಿಯನ್ ಆಗಿರ್ಬೋದು, ಹೇಳ್ದಂಗೆ ಇಂಡಿಯನ್ ಆಗಿರ್ಬೋದು, ನಾವೆಲ್ಲ ಕಂಟ್ರೀಸ್ ಬೇರೆ ಬೇರೆ ಫರ್ನಿಚರ್ಸ್ನ ತಂದುಬಿಟ್ಟು ನಿಮ್ಮ ಹತ್ರ ಪ್ರೆಸೆಂಟ್ ಮಾಡ್ತಾಯಿದ್ದೀವಿ. ಅದರೊಟ್ಟಿಗೆ ಇಂಪಾರ್ಟೆಂಟ್ ಆಗಿರೋದಂದರೆ ಪ್ರೈಸಿಂಗ್. ನಮ್ಮ ಪ್ರೈಸಿಂಗ್ ಪೂರ್ತಿ ಇಂಡಿಯಾದಲ್ಲಿ ಯಾರು ಕಾಂಪೀಟ್ ಮಾಡೋಕ್ಕಾಗೋದಿಲ್ಲ. ವಿ ಗಿವ್ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ವಿತ್ ದ ಬೆಸ್ಟ್ ಪ್ರೈಸ್, ಎಫರ್ಡೇಬಲ್ ಪ್ರೈಸ್ ಆಗುತ್ತೆ. ನೀವೊಂದ್ಸತಿ ಬನ್ನಿ, ನೀವೊಂದ್ಸತಿ ಶೋರೂಮ್ ನೋಡಿದಾಗ ನಿಮಗೆ ಅದೊಂದು ಅನುಭವ ಬರುತ್ತೆ. ಆ ಅನುಭವಕ್ಕೋಸ್ಕರ ಬನ್ನಿ. ಅನುಭವ ತೊಗೊಂಡು ಹೋಗಬೇಕಾದ್ರೆ ನೀವೇನಾದರೂ ಒಂದು ಪ್ರಾಡಕ್ಟ್ ತೊಗೊಂಡೋಗಿ ಅದನ್ನು ನೀವು ಅನುಭವಿಸ್ತಿರೋ ಮನೆಯಲ್ಲಿ ತುಂಬ ಸಂತೋಷವಾಗಿ ಅಂತ ನಾನು ಕೇಳ್ತೀನಿ. ಪ್ಲೀಸ್ ಬನ್ನಿ, ನಮ್ಮ ಅಂಗಡಿಗೆ ನೋಡಿ, ಏನಾದರೂ ಒಂದು ಮನೆಯನ್ನು ತಗೊಂಡು. ಥ್ಯಾಂಕ್ ಯು. ಈ ವಿಜಯಪುರ ಸ್ಟೋರ್ಗೆ ನಮ್ಮ ಸ್ಟೋರ್ ಹ್ಯಾಂಡಲ್ ಮಾಡೋದು ನಮ್ಮ ಫ್ರಾಂಚೈಸಿ ಮಿಸ್ಟರ್ ಸಾಯಿ ಅವರು ಸ್ವಲ್ಪ ಮಾತಾಡ್ತಾರೆ. Thank you Vijayapura for welcoming us. We are very happy to be here. ತುಂಬ ಖುಷಿ ಆಗ್ತಾ ಇದೆ. ಇದು ನಮ್ಮ 3ನೇ ಫ್ರಾಂಚೈಸಿ ಸ್ಟೋರ್. ನಮ್ಮದು ಕೋಲಾರಲ್ಲಿದೆ ಮತ್ತು ಕರ್ನೂಲಲ್ಲೂ ಇದೆ. ಕಂಪನಿ ತುಂಬ ಸಪೋರ್ಟ್ ಮಾಡ್ತಾ ಇದೆ, ಪ್ಲಸ್ ಕಂಪನಿನೂ ಬೆಳೀತಾ ಇದೆ. ನಾವು ಕಂಪನಿ ಜೊತೆ ಬೆಳೆಯೋಣ ಮತ್ತು ಇಂಟರ್ನ್ಯಾಷನಲ್ ಫರ್ನಿಚರ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕಂಟ್ರಿಗೆ ತೊಗೊಂಡು ಹೋಗಬೇಕು ಅಂತ ನಮ್ಮ ಮೋಟಿವ್ ಇದೆ. ಸೊ ವಿ ಆರ್ ಆಲ್ಸೋ ಫೋಕಸ್ಡ್ ಆನ್ ಬ್ರಿಂಗಿಂಗ್ ಇಂಟರ್ನ್ಯಾಷನಲ್ ಫರ್ನಿಚರ್ ಟು ಲೋಕಲ್ ಪೀಪಲ್. It is not only the affordable prices which we talk about. We talk about service, we talk about free home delivery, we talk about free installments. So you get these affordable products at easy installments, 10 months installments, 15 months installments at no additional charges. Free home delivery, free home installation. Today, furniture being a very unorganized market, the prices are very different across, but here in Royal Oak, even you buy this product from Dimapur in the east, that is in Nagaland, from Ahmedabad in the west to Kanyakumari in the south, the price remains the same whether you buy it from any of our stores.
This is our 181 store. We are going to cross the 200 mark store very soon, and definitely I am very proud to say Royal Oak has originated from Bangalore, and it is a Karnataka brand which is now becoming very global. We are going into UAE. We are already having our third store coming up in the UAE, and we are looking into different countries. So I think it's a very proud moment for each and every Karnataka person to say that an international brand is brought and is born in Karnataka. So I thank each and every person of Vijaypura to come and to experience our furniture and to experience our designs. It's not only the product, it is the design also which we showcase over here, which is an extremely affordable price for that customer, for that middle class customer who wants to decorate his house today but has no understanding of where to go, what to do. So this is the place where he can come, he can have a solution of each and everything: bedrooms, dinings, office, outdoor and home decor. So everything is there in this store, which will give you an immense uh, an immense pleasure in terms of shopping over here. Thank you very much. ಅಂತ ಮಹೇಶ್ ಪಂಡಿತ್ ಅವರು ಸ್ವಲ್ಪ ಮಾತಾಡ್ತಾರೆ. ನಮಸ್ಕಾರ ಎಲ್ಲ ವಿಜಾಪುರ ಜನತೆಗೆ. ಇವತ್ತು ನಾವು ಇಲ್ಲಿ 49ನೇ ಸ್ಟೋರ್ ಕರ್ನಾಟಕದಾಗ ಓಪನ್ ಮಾಡತ್ತೀವಿ. ಇವಾಗ ನಾವು ಎಲ್ಲ ಆಲ್ ಓವರ್ ದ ಇಂಡಿಯಾದಲ್ಲಿ 200 ಶೋರೂಮ್ಸ್ ನಮಗೆಲ್ಲ ಓಪನ್ ಆಗ್ಯಾವ. ಕರ್ನಾಟಕದಲ್ಲಿ ನಾವು ಬೆಂಗಳೂರಲ್ಲಿ ಎಲ್ಲ ಒಂದು 20ರಿಂದ 27 ಸ್ಟೋರ್ ಓಪನ್ ಮಾಡಿ, ಆಮೇಲೆ ರಾಯಚೂರಲ್ಲಿ ನಾವು ಸ್ಟೋರ್ ಓಪನ್ ಮಾಡಿದ್ವಿ, ಗುಲ್ಬರ್ಗಾದಲ್ಲಿ ಓಪನ್ ಮಾಡಿದಾಗ ನಮಗೆಲ್ಲ ವಿಜಾಪುರಿಂದ ಸಿಂದಗಿ ಈ ಕಡೆ ಎಲ್ಲ ಬಿಜಾಪುರ ಡಿಸ್ಟಿಕ್ಕಿಂದನೂ ಕಸ್ಟಮರ್ ನಮ್ಮನ್ನು ರಾಯಚೂರಲ್ಲಿ ಗುಲ್ಬರ್ಗದಲ್ಲಿ ಬಂದು ಒಂದು ಡಿಮಾಂಡ್ ಮಾಡ್ತಾಯಿದ್ವಿ. ಸೊ ಇವಾಗೆಲ್ಲ ನೋಡ್ರಿ, ಯಾರಾದರೂ ಒಂದು ದೊಡ್ಡ ಮನೆ ಓಪನ್ ಮಾಡ್ಬೇಕಂದ್ರೆ ಚೈನಾಗೆ ಹೋಗಿ ತರಬೇಕು ಅಂತ ಒಂದು ಇರ್ತದೆ. ಖರೆ ಚೈನಾಗೆ ಹೋಗಿ ತರಬೇಕಂದ್ರೆ ಅಷ್ಟೊಂದು ಎಲ್ಲ ಸೌಕರ್ಯಗಳಿಲ್ಲ. ಆವಾಗ ನಮ್ಮ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿ ರಾಯಲ್ ಓಕ್ ಏನು ಮಾಡಿದೆ, ಆಲ್ ಓವರ್ ದ ವರ್ಲ್ಡಿಂದ ಒಂದು ಚಲೋ ಪ್ರಾಡಕ್ಟ್ ಎಲ್ಲ ಸೆಲೆಕ್ಟ್ ಮಾಡಿ ನಮ್ಮ ಬಿಜಾಪುರ ಜನತೆಗೆ ಅಂದರೆ ವಿಜಯಪುರ ಜನತೆಗೆಲ್ಲ ಇಲ್ಲಿ ನಾವು ತಂದು ತಲುಪಿಸ್ತಾ ಇದ್ದೀವಿ. ಅದಕ್ಕೆ ಇಷ್ಟು ದೊಡ್ಡ ಶೋರೂಮ್ ನಾವು ಇಲ್ಲಿ ಓಪನ್ ಮಾಡಿ, ವಿಜಾಪುರದಲ್ಲೇ ಒಂದು ದೊಡ್ಡ ಶೋರೂಮು ಓಪನ್ ಮಾಡಿ ನಮ್ಮ ಎಲ್ಲ ವಿಜಾಪುರ ಜನತೆಗೆ ಒಳ್ಳೆ ಕಲೆಕ್ಷನ್ಸ್ ನಿಮ್ಗೆ ಕೊಡ್ತಾ ಇದ್ದೀವಿ ವಿತ್ ಒಂದು ಅಫೋರ್ಡೆಬಲ್ ಪ್ರೈಸ್. ನಿಮಗೆ ಬೇಕಾಗುವಂಥ ಮನೆಗೆ ಬೇಕಾಗುವಂಥ ಕಂಪ್ಲೀಟ್ ಡೆಕೋರೇಷನ್, ಬೆಡ್ರೂಮ್ ಆಗಲಿ, ಡೈನಿಂಗ್ ಆಗಲಿ, ಸೋಫಾ ಸೆಟ್ ಆಗಲಿ ಎಲ್ಲ ಒಂದು ಲಕ್ಷದಲ್ಲೇ ನಿಮಗೆಲ್ಲ ಸೆಟಪ್ ಸಿಗುವಂಥ ನಾವು ಒಂದು ಅರೇಂಜ್ಮೆಂಟ್ ಇಲ್ಲಿ ಮಾಡಿದ್ದೀವಿ. ನೀವು ಎಲ್ಲ ಫ್ಯಾಮಿಲಿನ ಕರ್ಕೊಂಡು ನೀವು ದಯವಿಟ್ಟು ಇಲ್ಲಿ ಬರಬೇಕು. ನಮ್ಮ ಕಲೆಕ್ಷನ್ಸ್, ಫರ್ನಿಚರ್ ಕಲೆಕ್ಷನ್ಸ್ ಏನಿದೆ ಇದನ್ನೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಿ. ಎಕ್ಸ್ಪೀರಿಯನ್ಸ್ ಮಾಡಿ ನಿಮಗೆ ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಏನದ ಇಂಟರ್ನ್ಯಾಷನಲ್ ಫೀಲ್ ಸಿಗ್ತದೆ ನಿಮಗೆ. ಅದಕ್ಕೆ ಇಟಾಲಿಯನ್, ಅಮೇರಿಕನ್, ಮಲೇಷಿಯನ್ ಮತ್ತು ಇಂಡಿಯನ್ ಎಂಪ್ರರ್ ಕಲೆಕ್ಷನ್ ಅಂತ ನಾವು ವುಡನ್ ಸ್ಟೋರ್ ಅಂತ ನಾವು ಇಲ್ಲೆಲ್ಲ ಓಪನ್ ಮಾಡಿದ್ದೀವಿ. ನಮ್ಮ 3 ಫ್ಲೋರ್ ಏನದ ನಿಮ್ಗೆ ಕಂಪ್ಲೀಟಾಗಿ ಓಪನ್ ಇರ್ತದೆ. ಪ್ಲಸ್ ನಾವು ಇನಾಗ್ರಲ್ ಆಫರ್ ಕೊಡ್ತಾ ಇದ್ದೀವಿ, ಫ್ರೀ ರಿಕ್ಲೈನರ್ ಆಫರ್ ಇರ್ತದೆ. ಎಲ್ಲ ವಿಜಯಪುರಕ್ಕೆ ನೀವು ಜನರು, ಗ್ರಾಹಕರು ಇಲ್ಲಿ ಬಂದು ನಮ್ಮ ಫರ್ನಿಚರ್ಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಿ ನೀವು ತೊಗೋಬೇಕಂತ ನಿಮಗೆಲ್ಲ ನಾವು ಕೋರ್ಕೊತಾ ಇದ್ದೀವಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ವಿಜಯಪುರ ರಾಯಲ್ ಓಕ್ ಫರ್ನಿಚರ್ ಸ್ಟೋರ್ಗೆ. ಮತ್ತು ನಾನು ಇದೇ ಒಂದು ಇದರಲ್ಲಿ ನಮ್ಮ ಫ್ರಾಂಚೈಸಿ ಓನರ್ ಸಾಯಿ ನಿತಿನ್ ಮತ್ತು ವರದರಾಜ್ ಸರ್ಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಸರ್, ತುಂಬ ಒಳ್ಳೆ ಸ್ಟೋರ್ ನೀವು ಇಲ್ಲಿ ಓಪನ್ ಮಾಡಿದ್ದೀರಾ. ವಿಜಯಪುರ ಕಸ್ಟಮರ್ ಡೆಫಿನೆಟ್ಲಿ ಅವ್ರು ಲೈಕ್ ಆಗುತ್ತೆ ಈ ಸ್ಟೋರು. ಸೊ ಇದೇ ಥರ ನಾವು ಬೆಳೆಯೋಣ ಒಟ್ಟಿಗೆ ಅಂತ ಹೇಳಿ ನಮಸ್ಕಾರ. ತುಂಬ ಲೇಟಾಗಿ ಬಂದಿದ್ದೀವಿ. ಅದೃಷ್ಟ ನರ್ದಾಡೋ ದೇವರಿದ್ದರು, ನಮ್ಮ ದುರಾದೃಷ್ಟ ನಾವು ನಂತರ ಬಂದಿದ್ದೀವಿ. ಅವರ ಆಶೀರ್ವಾದ ನಮ್ಮ ಮೇಲಿರುತ್ತೆ ಖಂಡಿತವಾಗ್ಲೂ. ನಾವು ಚಿನ್ನದ ಗಣಿ ಪ್ರದೇಶದಿಂದ ಇಷ್ಟು ದೂರ ಬಂದಿದ್ದೀವಿ. ಇದು ಗಡಿನಾಡು, ಅದು ಗಡಿನಾಡು. ನಮ್ಮ ಮೂಲ ಉದ್ದೇಶ ಮಧ್ಯಮ ವರ್ಗ. ಸಾಹುಕಾರತನ ಸಿರಿ ಇದ್ದವ್ರು ಎಲ್ಲರೂ ಹೋಗ್ತಾರೆ. ಮಧ್ಯಮ ವರ್ಗದಲ್ಲಿ ಆಸೆ ಜಾಸ್ತಿ ಇರುತ್ತೆ. ಆಸೆ ಜಾಸ್ತಿ ಇದ್ದಾಗ ಕರ್ತವ್ಯ ಹಂಗೆ ಹಿಡಿತಾ ಇರುತ್ತೆ. ಆ ಹಿಡಿತದಲ್ಲಿ ಆಸೆ ನೆರವೇರುತ್ತಾ ಇಲ್ವಾ ಅನ್ನೋದೊಂದು, ನೆರವೇರಿಸ್ಕೊಳ್ಳೇಬೇಕು ಅನ್ನೋದೊಂದು. ಅದನ್ನೆಲ್ಲ ಮನದಟ್ಟು ಮಾಡಿಕೊಂಡು ರಾಯಲ್ ಓಕ್ ಓನರ್ಗಳಾದಂಥ ವಿಜಯ್ ಸರ್ ಅವ್ರು ಬರಲಿಕ್ಕಾಗಲಿಲ್ಲ, ಸಾರಿ ಟು ಸೇ. ಅವರು ಕಷ್ಟಪಟ್ಟು ಎಲ್ಲ ಲೆಕ್ಕಾಚಾರಗಳು ಹಾಕಿ ಅವ್ರ ಉದ್ದೇಶ ಮನೆಗೂ ಮಧ್ಯಮ ತರಗತಿ, ಒನ್ಸ್ಗೆ ನಮ್ಮ ಮಧ್ಯಮ ತರಗತಿ ಮಾತ್ರನೇ ನಮಗೆ ಬೇಕು ಅಂಥವ್ರ ಆಸೆ ಈಡೇರಿಸಲೇಬೇಕು ಅಂತ ಈ ರಾಯಲ್ ಓಕ್ ಕಂಪನಿ ಇಷ್ಟು ದೂರ ಬಂದಿದೆ. ನಿಮ್ಮೆಲ್ಲ ಆಶೀರ್ವಾದದಿಂದ ಮತ್ತೆ ಇನ್ನೂ
ಇನ್ನೂ ಒಂದು 40-50 ಸ್ಟೋರ್ ಆಗೋ ಥರ ಆಗಬೇಕು ಅಂತ. ಜೈ ಸಿದ್ದೇಶ್ವರ. ಜಾರ್ಜ್ ಇದೆ. 4-5 ಡಿಫ್ರೆಂಟ್ ಆರ್ಗನೈಸೇಷನ್ಸ್ ನಮ್ಗೆ ಹೆಲ್ಪ್ ಮಾಡ್ತಾ ಇದೆ. ಟು ಗಿವ್ ಯು ಆನ್ EMI ಅದೆಲ್ಲ ಬಂದ್ಬಿಟ್ಟು 0%. ನಮಗೆ 12/2 ಇದೆ, 12/8 ಇದೆ. ಸೊ ಡಿಫ್ರೆಂಟ್ ಸ್ಕೀಮ್ಸ್ ಕೊಡ್ತೀವಿ. ಸೊ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದೆಲ್ಲ 181 ಸ್ಟೋರ್ ಇದೆ ಅಂತಂದ್ರೆ ಫರ್ನಿಚರ್ಗೆ ಇನ್ಶೂರೆನ್ಸ್ ಇರೋದಿಲ್ಲ ಸರ್. ಇಲ್ಲಿದೆ 181, ಅವ್ರು ಹೇಳ್ತಾರೆ 200 ಸ್ಟೋರ್ ಇದೆ. ನಮಗೆ ಇವಾಗ ಪ್ಯಾನ್ ಇಂಡಿಯಾದಲ್ಲಿ ಬಂದ್ಬಿಟ್ಟು ಇದೇ ಥರ 181 ಸ್ಟೋರ್ ಇದ್ದು ಅನದರ್ 18 to 20 ಸ್ಟೋರ್ಸ್ ಆಲ್ರೆಡಿ ಪ್ರಾಜೆಕ್ಟ್ಸ್ನಲ್ಲಿ ಇದ್ದಾವೆ. 200 ಸ್ಟೋರ್ಸ್ ಸೇರ್ಕೊಂಡು ಹೇಳ್ತಾರೆ. ಆಮೇಲೆ 60 ಕೊಟ್ಟಿದ್ರೆ 29, 30 ಇದೆ ಅಂತ ಹೇಳಿ. 29 ಬರೀ ಬೆಂಗಳೂರಲ್ಲಿ ಇರೋದು. 29 ಬರೀ ಬೆಂಗಳೂರು ಸಿಟಿದಾಗ ಪ್ಲಸ್ ಅದಲ್ಲದೆ ಎಂಟೈರ್ ಕರ್ನಾಟಕದಲ್ಲಿ 24 ಸ್ಟೋರ್. ಮೇಡಮ್ ಎಲ್ಲಿ ಕೇಳ್ತಾ ಇದ್ರು ಮಧ್ಯಮ ವರ್ಗದವ್ರಿಗೆ ನಾರ್ಮಲ್ ಆಗಿ ನೀವು ಯಾವುದೇ ಒಂದು ಫರ್ನಿಚರ್ ಅಂಗಡಿಗೆ ಹೋದ್ರೆ ನಿಮಗೆಲ್ಲೂ ಪ್ರೈಸ್ ಟ್ಯಾಗ್ ಕಾಣೋದಿಲ್ಲ. ರಾಯಲ್ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಶ್ರೀಮಂತರು ಅಷ್ಟೇ ಯೂಸ್ ಮಾಡಬೇಕು ಅಂತ ಅನ್ನೋದೊಂದು ಅದು ಮೆಂಟಾಲಿಟಿ ಮೇಡಮ್. ಅದಕ್ಕೆ 12,000ಕ್ಕೆ ಡೈನಿಂಗ್ ಟೇಬಲ್ ಹೊರಗಡೆಗೂ ನಿಮ್ಗೆ ಸಿಗೋದು ಬಹಳ ಕಷ್ಟ ಉಂಟು. ಕಷ್ಟ ಆಗ್ತದೆ. ಯಾಕಂದ್ರೆ ನಮ್ಮ ಕ್ವಾಂಟಿಟಿ ನಾವು ತಗೊಬರೋದು, ನಾವು ಮ್ಯಾನುಫ್ಯಾಕ್ಚರ್ ಮಾಡೋ ಕ್ವಾಂಟಿಟಿ ನಮ್ಮ ಹತ್ರ 450 ಫ್ಯಾಕ್ಟ್ರಿ ಇದೆ ಎಂಟೈರ್ ವರ್ಲ್ಡ್ ಅಲ್ಲಿ. ಇಂಡಿಯಾದಲ್ಲಿ 128 ಫ್ಯಾಕ್ಟ್ರಿ ಇದೆ ಬರೀ ರಾಯಲ್ ಓಕಿಗೆ ಕೆಲಸ ಮಾಡೋದು. ಸೊ ಅಲ್ಲಿಂದ ಬರಬೇಕಾದ್ರೆ ಆ ಪ್ರೈಸಿಂಗಲ್ಲಿ ನಾವು ತಂದಿರ್ತೇವೆ. ಆ ಪ್ರೈಸಿಂಗ್ ನಿಮಗೆ ಲೋಕಲಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗುತ್ತೆ. ಮತ್ತು ನಮ್ಮದೆಲ್ಲ ಪ್ರಾಡಕ್ಟ್ ಬಂದ್ಬಿಟ್ಟು ಸ್ಪೆಷಲೈಸ್ಡ್. ಅಂದರೆ ಇವಾಗ ಡೈನಿಂಗ್ ಟೇಬಲ್ ಮತ್ತು ಚೇರ್ ಮಾಡೋ ಫ್ಯಾಕ್ಟ್ರಿ ಸೋಫಾ ಮಾಡೋದಿಲ್ಲ, ಅವರು ಸೋಫಾ ಮಾಡೋರು ಬೆಡ್ ಮಾಡೋದು. ಹಾಗೆ ಒಂದೊಂದು ಪ್ರಾಡಕ್ಟ್ ಒಂದೊಂದು ಫ್ಯಾಕ್ಟ್ರಿ ಆಗೋದ್ರಿಂದ ನಿಮಗೆ ಕ್ವಾಲಿಟಿ ಅಶ್ಯೂರೆನ್ಸ್ 100%. ಎಲ್ಲ ಮಷಿನ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ನಮಗೆಲ್ಲ 440 ಫ್ಯಾಕ್ಟ್ರಿಗಳು ಮಷಿನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಒಳ್ಳೆ ಕ್ವಾಲಿಟಿ, ಒಳ್ಳೆ ಡಿಸೈನ್, ಒಳ್ಳೆ ಕಲರ್ ಕಾಂಬಿನೇಷನಿಂದ ನಮಗೆ ಬೆಂಗಳೂರು ವೇರ್ಹೌಸಲ್ಲಿಂದ ನಿಮಗೆಲ್ಲ ಕಸ್ಟಮರ್ಸ್ಗೆ 7 ದಿನದಲ್ಲಿ ನಾವು ಪ್ರಾಡಕ್ಟ್ ಬಿಲ್ ಆದ ತಕ್ಷಣ ಆನ್ಲೈನ್ ಸರ್ ಈಗ ಕಸ್ಟಮರ್ ಇದಲ್ಲ, ಫಸ್ಟ್ ಕಸ್ಟಮರ್ ಪರ್ಚೇಸ್ ಮಾಡ್ತಾರೆ ನಿಮ್ಮಲ್ಲಿ. ಪರ್ಚೇಸ್ ಮಾಡಿದ ಮೇಲೆ ಅವ್ರಿಗೇನೋ ನಿಮ್ಮಲ್ಲಿ ಮೆಂಬರ್ಶಿಪ್, ಬಟ್ ಸೆಕೆಂಡ್ ಟೈಮ್ ಪರ್ಚೇಸ್ ಮಾಡಾಗ ನೀವು ಅದಕ್ಕೆ ಡಿಸ್ಕೌಂಟ್, ರಾಯಲ್ಟಿ ಕಾರ್ಡ್ ಆದರೆ ಅವ್ರದೆಲ್ಲ ಮತ್ತೊಬ್ಬ ಕಸ್ಟಮರ್ ಬಂದು ಪರ್ಚೇಸ್ ಮಾಡ್ದ ಅವ್ರ ಕಾರ್ಡ್ ಮೇಲೆ ಆದರೆ ಅದಕ್ಕೆ ರೆಫರೆನ್ಸ್ ನೋಡಿ. ನಮ್ಮ ಕಸ್ಟಮರ್ಗೆ ನಾವು ಇನಾಗ್ರಲ್ ಆಫರ್ಗೆ 1.5 lakh ಪರ್ಚೇಸ್ ಮಾಡಿದ್ರೆ ಒಂದು ರೆಕ್ಲೈನರ್ ವರ್ತ್ 20,000 rupees ಫ್ರೀಯಾಗಿ ಕೊಡ್ತೇವೆ. ನಂಬರ್ 2, ಆಫ್ಟರ್ 70% ಡಿಸ್ಕೌಂಟ್ ಇದು ನಾನು ಹೇಳ್ತೀನಿ. ಫಸ್ಟ್ ಇರೋದು ನಿಮ್ಗೆ 70% ಡಿಸ್ಕೌಂಟ್. ಅದಾದಮೇಲೆ ನೀವು 1.5 lakh ಎಕ್ಸ್ಟ್ರಾ ಮಾಡಿದ್ರೆ ನಿಮ್ಗೆ ಅಡಿಷ್ನಲ್ ಒಂದು ಗಿಫ್ಟ್ ಕೊಡ್ತೇವೆ. ನಂಬರ್ 2, ರೆಫರೆನ್ಸಸ್ನಲ್ಲಿ ನೀವು ಕಸ್ಟಮರ್ ನೀವು ಬಂದ್ರಿ, ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಹೋದ್ರಿ, ನಿಮ್ಗೆ ಡಿಸ್ಕೌಂಟ್ ಕೊಟ್ಟರೆ ಅದೇ. ಬಟ್ ನಿಮ್ಮ ರೆಫರೆನ್ಸ್ ಟು ಯಾರಾದರೂ ಬಂದರೆ there is always going to be points. So you all can always earn on that. ಥ್ರೂಔಟ್ ಆಲ್ ಇಂಡಿಯಾ ಸರ್ವಿಸ್. ನೀವು ಇಲ್ಲಿಂದ ನೀವು ಡೆಲಿವರಿ ನೀವು ನನಗೆ ಗುವಾಹಟಿನಲ್ಲಿ ಡೆಲಿವರಿ ಮಾಡಿ ಅಂದ್ರೂ ಕಂಪನಿ ಫ್ರೀಯಾಗಿ ನಿಮಗೆ ಡೆಲಿವರಿ ಗುವಾಹಟಿನಲ್ಲಿ ಕೊಡ್ತಾರೆ. ಯಾಕಂದ್ರೆ ನಮ್ಮ ಅಂಗಡಿ ಆಲ್ರೆಡಿ ಅಲ್ಲಿ ಇದೆ. We have 181 stores pan India. ಆಪರೇಟಿಂಗ್. ಈಗ ನೀವು ಗುವಾಹಟಿನಲ್ಲಿ ಆರ್ಡರ್ ಬುಕ್ ಮಾಡಿಬಿಟ್ಟು ನನ್ನ ಬಿಜಾಪುರದಲ್ಲಿ ಡೆಲಿವರಿ ಕೊಟ್ಟರು ನಾವು ಫ್ರೀಯಾಗಿ ಡೆಲಿವರಿ ಮಾಡ್ತೀವಿ. ಗುವಾಹಟಿಯಲ್ಲೂ ಒಂದು ಶಾಪ್ ಇರಬೇಕಲ್ರಿ ಸರ್, ನೀವು ಅಲ್ಲಿಂದ ಅಲ್ಲಿ ಶಿಫ್ಟ್ ಮಾಡಿಸ್ತೀವಿ ಅಂತ ಅದೇ ಪ್ರಾಡಕ್ಟ್ ಅನ್ನು ನಿಮಗೆ ನಾಳೆ ಡೆಲಿವರಿ ಅಲ್ಲಿ ಬೇಕಾ ನೀವು ಹೇಳಿ, ಇವತ್ತು ಬುಕ್ ಮಾಡಿ, ನಾಳೆ ನಿಮಗೆ ಗುವಾಹಟಿನಲ್ಲಿ ಡೆಲಿವರಿ ಮಾಡಿ ಫ್ರೀ ಆಫ್ ಕಾಸ್ಟ್. ಬೆಂಗಳೂರಲ್ಲಿ ನಾವು 300 ಕೋಟಿ ಇರೋ ಸ್ಟಾಕ್. ಡೆಲ್ಲಿನಲ್ಲಿ ಬೇಕಾ ಡೆಲ್ಲಿನಲ್ಲಿ ಕೊಡ್ತೀವಿ. ಸೊ ಅಲ್ಲಿಂದ ನಮ್ಗೆ ಏನೇ ಇದ್ರೂ ನಮ್ಗೆ ಸ್ಟಾಕ್ ಸಪ್ಲೈ ಮಾಡಲಿಕ್ಕೆ ನಮಗೆ ಎಲ್ಲ ಆಲ್ ಓವರ್ ಇಂಡಿಯಾ ನಾವು ಸಪ್ಲೈ ಮಾಡಲಿಕ್ಕೆ ಎಲ್ಲ 181 ಲೊಕೇಶನ್ಸ್ ಅಲ್ಲಿ 181 ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಸ್ ಸಿಟೀಸ್ ಅಲ್ಲಿ ಇದೆ ಮ್ಯಾಮ್. ಸೊ ನೀವು ಸೇಮ್ ಪ್ರಾಡಕ್ಟ್ ಥ್ರೂ ಔಟ್ 181 ಸ್ಟೋರ್ಸ್ ಇರುತ್ತೆ, ಸೇಮ್ ಪ್ರೈಸು ಇರುತ್ತೆ. ಸೊ ನೀವು ಎಲ್ಲಿ ಬುಕ್ ಮಾಡ್ತೀರ ಅಲ್ಲಿ ಬೇಕು ಅಂದ್ರೆ ಅಲ್ಲಿ ಕಳಿಸ್ತೀವಿ. ಈಗ ನೀವು ಇಲ್ಲಿ ಕೂತಿದ್ದೀರಾ, ಪ್ರಾಡಕ್ಟ್ ನೋಡ್ತಾ ಇದ್ದೀರಾ, ನನಗೆ ಬೆಂಗಳೂರಿನಲ್ಲಿ ಡೆಲಿವರಿ ಕೊಡಬೇಕಂದ್ರೆ ಬೆಂಗಳೂರಿನಲ್ಲೂ ಫ್ರೀ ಡೆಲಿವರಿ ಕೊಡ್ತೀವಿ. ಎಲ್ಲ ಥರ ಸೌಲಭ್ಯ ಅದ ನಿಮ್ಗೆ. ಎಕ್ಸ್ಪೀರಿಯನ್ಸ್ ಸರ್ವಿಸ್ ದಿಸ್ ಆಲ್ ಕಮ್ಸ್ ಓನ್ಲಿ ವಿತ್ ಬ್ರ್ಯಾಂಡ್. ಈ ಥರ ಬ್ರ್ಯಾಂಡ್ನಲ್ಲಿ ನಮ್ಗೆ ಅಡಿಷ್ನಲ್ ನಿಮಗೆ GST ಚಾರ್ಜ್ ಮಾಡೋದಿಲ್ಲ. ಆಲ್ ಇನ್ಕ್ಲೂಸಿವ್ ಆಫ್ ಎವ್ರಿ ಟ್ಯಾಕ್ಸಸ್. ಈ ಕೆಲವು ಟೈಮ್ ಏನು ಮಾಡ್ತಾರೆ ಜನ ಈ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ, ನಿಮ್ಗೊಂದು ಪ್ರೈಸ್ ತೋರಿಸ್ತಾರೆ, ಬಿಲ್ಲಿಂಗ್ ಕೌಂಟರ್ಗೆ ಹೋಗ್ಬಿಟ್ಟು ಸರ್ GST ಎಕ್ಸ್ಟ್ರಾ ಬರುತ್ತೆ, ಅದು ಎಕ್ಸ್ಟ್ರಾ 15%, 20%, ಡೆಲಿವರಿ ಎಕ್ಸ್ಟ್ರಾ ಬರುತ್ತೆ, ಇನ್ಸ್ಟಾಲೇಷನ್ ಎಕ್ಸ್ಟ್ರಾ ಬರುತ್ತೆ. ಇನ್ಕ್ಲೂಡಿಂಗ್ ಟ್ಯಾಕ್ಸ್, ಇನ್ಕ್ಲೂಡ್ ಆಫರ್ ಎಲ್ಲ ನಿಮ್ಗೆ ಒಂದೇ ಇದರಲ್ಲಿ
ದಟ್ ಈಸ್ ದ ಸ್ಟ್ರೆಂತ್ ಆಫ್ ದ ಬ್ರ್ಯಾಂಡ್. ಮತ್ತೇನಾದರೂ ಸರ್ ಎನಿಥಿಂಗ್? ಓಕೆ ಸರ್.